ಜೀವನ್ ಭೀಮಾನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಸ್ಟ್ ಡಿವಿಷನಲ್ಲಿ ಇದು ಒಂದು ಹೌಸ್ ಥೆಫ್ಟ್ ಆಗಿತ್ತು. ಒಬ್ಬ ಫಾರಿನ್ ನ್ಯಾಷನಲ್, ಅವಳು ತುಂಬ ಸೀನಿಯರ್ ಪೋಸ್ಟಲ್ಲಿ ಇದ್ದಾರೆ, ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ CO ಆಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಯಾರು ಅಲ್ಲಿ ಕೇರ್ಟೇಕರ್ ಇದ್ದರು, ಅಂದರೆ ಹೌಸ್ ಯಾರು ನೋಡ್ಕೊಳ್ಳೋದು, ಹೌಸ್ ಕೀಪಿಂಗ್ ಸ್ಟಾಫೇ ಕಳ್ತನ ಮಾಡಿದರು. ಆದರೆ ಯಾವುದು ಎವಿಡೆನ್ಸ್ ಇರಲಿಲ್ಲ. ನಮ್ಮ ಪೊಲೀಸವರು ಕೆಲವೊಂದು ಮಾಹಿತಿ ಆದಮೇಲೆ ಅವ್ರಿಗೆ ಶ್ಯಾಡೋ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೆಗೆದು ಎಲ್ಲ ಪ್ರಾಪರ್ಟಿ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ. ಅವ್ರು ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಬೇರೆ ಕಡೆ. ಈ ಪ್ರಾಪರ್ಟಿದು ಅಂದಾಜು ವ್ಯಾಲ್ಯೂ 1 crore ಇದೆ. ಯಾಕೆಂದರೆ ಇದರಲ್ಲಿ 176 grams ಆಫ್ ಗೋಲ್ಡ್, ಡೈಮಂಡ್ ಜ್ಯುವೆಲ್ರಿ ಮತ್ತು ಅಂದಾಜು 39,000 ಕ್ಯಾಶ್ ಡಾಲರ್ಸಲ್ಲಿ ಇತ್ತು. ಈಗ ಅಲ್ಲಿ ರಿಕವರಿಯಲ್ಲಿ ನಮ್ಮ ಕ್ಯಾಶ್ ಸಿಕ್ಕಿದೆ, ಅದನ್ನು ನಾವು ಎವಿಡೆನ್ಸ್ ತೊಗೊಂಡಿದ್ದೀವಿ, ಎಲ್ಲಿ ಅವರು ಚೇಂಜ್ ಮಾಡಿದ್ದಾರೆ ಕ್ಯಾಶ್ ಡಾಲರ್ಸ್ ಟು ನಮ್ಮ ಇಂಡಿಯನ್ ರುಪೀಸಲ್ಲಿ. ಇಂಟ್ಯಾಕ್ಟ್ ಪ್ರಾಪರ್ಟಿ, ಗೋಲ್ಡ್ ಮತ್ತು ವೈಟ್ ಗೋಲ್ಡ್ ಮತ್ತು ಬೇರೆ ಡೈಮಂಡ್ ರಿಂಗ್ಸ್ ಎಲ್ಲ ಸಿಕ್ಕಿದೆ. ಸೊ ಇದು ಭಾಳ ಒಳ್ಳೆ ಕೆಲಸ ಆಗಿದೆ. ಮತ್ತು ಪರ್ಟಿಕ್ಯುಲರ್ ಕಂಪ್ಲೇನೆಂಟ್ ಯಾರಿದೆ ಅವಳು ಕೂಡ ತುಂಬ ನಮ್ಮ ಪೊಲೀಸ್ ಟೀಮ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಇವತ್ತು ಕೂಡ ಅವಳು ಬಂದಿದ್ದಾರೆ. ತಾವು ಪ್ರೆಸ್ ಮೀಟ್ ಆದಮೇಲೆ ಬೇಕಾದವ್ರಿಗೆ ಮಾತಾಡ್ಬೋದು. ಸರ್, ಅಮೆರಿಕ ಎಂಬಸಿಯಿಂದನೇ ಕಾಲ್ ಬರುತ್ತೆ. ಕಾಲ್ ಬಂದಾಗ ಕಂಪ್ಲೇಂಟ್ ಕೊಡ್ತಾರೆ, ಬಟ್ ಮಾಹಿತಿಗೆ ಅಂತ ಹೇಳಿ DC ಅವರಿಗೆ ಕಾಲ್ ಬರುತ್ತೆ ಅಮೆರಿಕ ಎಂಬಸಿ ಈ ಕೇಸಲ್ಲಿ. ಅದಾದ್ಮೇಲೆ 21ನೇ ತಾರೀಕು ಕಳ್ತನ ಆಗಿದೆ, ರಿಕವರಿ ಆಗಿದೆ. ನಿಜಾನ ಎಂಬಸಿ? ಇಲ್ಲ, ಅದು ಈಗ ಏನಾಗಿದೆ, ಕ್ರೈಮ್ ರಿಪೋರ್ಟ್ ಆದ ತಕ್ಷಣ ನಮ್ಮವ್ರು ಕೆಲಸ ಮಾಡಿದ್ದಾರೆ. ಸೊ ನ್ಯಾಚುರಲ್ ಆಗಿ ಯಾವುದು ಫಾರಿನ್ ನ್ಯಾಷನಲ್ದು ಯಾವುದು ಕ್ರೈಮ್ ಆದರೆ, ಆಕ್ಸಿಡೆಂಟ್ ಇರಲಿ ಅಥವಾ ಏನಾದರೂ ಸಮಸ್ಯೆ ಆದರೆ ಅವರು ಎಂಬಸಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಎಂಬಸಿ ಅವರು ಅವ್ರದ್ದು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಇನ್ಫಾರ್ಮ್ ಮಾಡ್ತಾರೆ.